ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಏನು ಸರ್ ಬಹಳ ಕೊರಿತಿರಲ್ಲ ಅಂತ ಏನು ಮಾಡ್ತೀರಾ ಕಂಡ್ರೋ, ನಿಮಗೇನಾದರೂ ಮಾಡಿ ಒಬ್ಬ ಒಳ್ಳೆ ಜೆಂಟ್ಲ್ಮೆನ್ ಮಾಡೋಣ ಅಂತ, ನಿಮ್ಮನ್ನು ಏನಾದರೂ ಮಾಡಿ ಎಕ್ಸಾಮಲ್ಲಿ ಸಕ್ಸಸ್ ಮಾಡಿಸೋಣ ಅಂತ, ನಿಮ್ಮನ್ನು ಏನಾದರೂ ಮಾಡಿ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತರಿಸೋಣ ಅಂತ, ನಿಮ್ಮನ್ನು ಏನಾದರೂ ಮಾಡಿ ಒಳ್ಳೆಯ ಒಬ್ಬ ವಿದ್ಯಾರ್ಥಿಯಾಗಿ ಮಾಡೋಣ, ಹಾಗೂ ಒಳ್ಳೆಯ ಮಗನಾಗಿ ಆ ಮನೆಯಲ್ಲಿ ಇರುವ ಹಾಗೆ ಮಾಡೋಣ ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಓ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತು ವಿಡಿಯೋ ಎಂಥದ್ದು ಅಂದರೆ, ಸರ್ ಎಕ್ಸಾಮ್ ಟು ಯಾರೆಲ್ಲ ಕಟ್ಟಬೇಕು ಅಂತ ಡೌಟ್ ಸ್ಟಾರ್ಟ್ ಆಗಿದೆ ನಮ್ಮ ಮಕ್ಕಳಿಗೆ. ಅದು ಯಾಕೆ ಅಂದರೆ, ಸರ್ ನನ್ನ ಫಸ್ಟ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ NC ಅಂತ ಬಂದುಬಿಟ್ಟಿದೆ ಸರ್ ಅಂತ. NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ಫಸ್ಟ್ ನೀನೇ ಕಟ್ಟಬೇಕಪ್ಪ. NC ಅಂದರೆ ಅರ್ಥ ಏನು ಗೊತ್ತಾ? ನಾಟ್ ಕಂಪ್ಲೀಟೆಡ್ ಎಕ್ಸಾಮ್. ನಿನ್ನ ಕೈಯಲ್ಲಿ ಅಥವಾ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಆಯಿತಾ, ನಿಮ್ಮ ಕೈಯಲ್ಲಿ ಪಾಸ್ ಆಗಿಲ್ಲ, ಮುಂದೆ ಇನ್ನೊಂದು ಎಕ್ಸಾಮ್ 2 ಅಂತ ಇದೆ, ಅದನ್ನು ಬರೀಯಪ್ಪ ಅಂತ. ಅರ್ಥ ಆಗುತ್ತಾ? ಕ್ಲಿಯರ್? ಒಂದು ಕ್ಲಿಯರ್ ಆಯಿತು. ಸರ್ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಏನಂತೀರ ತಗೊಳ್ಳೋ X ಅಂತ ಬಂದುಬಿಟ್ಟಿದೆ ಸರ್, ನಾನೇನು ಮಾಡಬೇಕು? ನಾನು ಬರಿಬೋದಾ ಎಕ್ಸಾಮ್ 2 ಅಂತ? 100% ನೀನು ಕೂಡ ಬರಿಬೋದಪ್ಪ. X ಅಂತ ಹೇಳಿದರೆ ನಿನ್ನನ್ನು ಜಸ್ಟ್ ಪಾಸ್ ಮಾಡಿ ತಳ್ಳಿದ್ದಾರೆ ಅಂತ. ಹಾಗಾಗಿ ತಗೊಳ್ಳು, ಏನು ಮಾಡಬೇಕು? ಫಸ್ಟು ಹೋಗ್ಬಿಟ್ಟು ಎಕ್ಸಾಮ್ 2 ಕಟ್ಟಬೇಕು. ಭಾಳ ಈಸಿ, ಮೊಬೈಲಲ್ಲೇ ಕಟ್ಕೋಬೋದು. ಅದಕ್ಕೊಂದು ಚಿಕ್ಕ ಫೋಟೋ ಬೇಕು ಅಷ್ಟೇ, ಮತ್ತೇನು ಬೇಡ. ಬಾಕಿದೆಲ್ಲ ಮ್ಯಾನ್ಯುಲಾಗೆ ಮಾಡುವಂಥದ್ದು, ಆಯಿತಾ? ಇನ್ನೊಂದು ಸರ್ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಏನಾಗಿದೆ ಅಂದರೆ ತಗೊಳ್ಳು, ಏನಂತೀರ ಸರ್ ಅದು NC ಅಂತ ಒಂದು ಸಲ ಅಲ್ಲ ಸರ್, ಭಾಳ ಸಲ ಬಂದುಬಿಟ್ಟಿದೆ. ಭಾಳ ಸಲ ಬಂದಿದೆ ಅಂದರೆ ಅರ್ಥವೇನು ಅಂದರೆ, ಅಷ್ಟಕ್ಕೂ ಫೇಲ್ ಆಗಿದೆಯಾ ತಮ್ಮ? ಎಲ್ಲೆಲ್ಲಿ NC ಅಂತ ಬಂದಿದೆಯೋ ಎಲ್ಲವೂ ಫೇಲು ಅಂತ. ಎಲ್ಲ ಸಬ್ಜೆಕ್ಟನ್ನು ಕಟ್ಟಬೇಕು. ನಾನು ಆ ವಿದ್ಯಾರ್ಥಿಗಳಿಗೆ ಮಾತಾಡ್ತಾ ಇರುವಂಥದ್ದು ಯಾರು ಅಂತ ಹೇಳಿದರೆ, ಅಷ್ಟು ಸಬ್ಜೆಕ್ಟಲ್ಲಿ ಡಿಸ್ಟಿಂಕ್ಷನ್ ಲೆವೆಲ್ ಪಾಸ್ ಆದರೂ ಕೂಡ ಮತ್ತೆ 5 ಸಬ್ಜೆಕ್ಟನ್ನು ಕಟ್ಟಿದ್ದಾರಲ್ವ, ಅವರಿಗೆ ಹೇಳಿದ್ದು ಫೋಕಸ್ ಆನ್ 2 ಅಂತ. ಫೇಲ್ ಆದಂಥ ವಿದ್ಯಾರ್ಥಿಗಳು ಎಲ್ಲ ಎಷ್ಟು ಸಬ್ಜೆಕ್ಟ್ ಫೇಲ್ ಆಗಿದ್ದಾವೋ ಅಷ್ಟು ಸಬ್ಜೆಕ್ಟನ್ನು ಕರೆಕ್ಟಾಗಿ ಕೂತ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ತಗೊಳ್ಳು ಓದೋಕ್ಕೆ ಪ್ರಾರಂಭವನ್ನು ಮಾಡಬೇಕು. ಎಷ್ಟು ಎಕ್ಸಾಮ್ ಇದ್ದಾವೆ, ಎಷ್ಟು ದಿನಗಳು ನನಗೆ ಸಿಗುತ್ತೆ ಅಂತ. ಯಾಕಂದರೆ 30ನೇ ತಾರೀಕು ಇದೇ ತಿಂಗಳು ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಈಗ NC ಕ್ಯಾಂಡಿಡೇಟ್ಗಳಿಗಾಯಿತು, X ಕ್ಯಾಂಡಿಡೇಟ್ಗಳಿಗೆ ಆಯಿತು. ಬರೀ ಜಸ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮನ್ನು ಕಟ್ಟಿ ಬರೆಯಬಹುದು. ಎಕ್ಸಾಮ್ ಕಟ್ಟಿ ಬರೀತೀರಾ, ಫೇಲ್ ಆಗಿಬಿಡ್ತೀರಾ ಅಂದ್ಕೊಳ್ಳಿ, ಆದರೂ ನಿಮ್ಮನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದರೆ ಫಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದರೆ, ಅರ್ಥ ಆಯ್ತಾ? ನೆಕ್ಸ್ಟು ಸರ್ ನಾನು ಡಿಸ್ಟಿಂಕ್ಷನ್ ಬಂದಿದ್ದೀನಿ, ನನಗೂ ಅವಕಾಶ ಕೊಡ್ತಾರೆ ಎಕ್ಸಾಮ್ 2 ಬರೀಲಿಕ್ಕೆ ಅಂತ. ನಿಮಗೂ ಅವಕಾಶ ಕೊಡ್ತಾರೆ. ಅದಕ್ಕೆ ಅದರ ಹೆಸರನ್ನು ಇಂಪ್ರೂವ್ಮೆಂಟ್ ಅಂತ ಇಟ್ಟಿದ್ದಾರೆ. ಇಂಪ್ರೂವ್ಮೆಂಟ್ ಅಂದರೆ ಅರ್ಥವೇನೋ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ 70 ಮಾರ್ಕ್ಸ್ 70% ಬಂದಿದ್ದು, ಅಥವಾ 55 ಅಂಕಗಳನ್ನು ಕೊಟ್ಟಿರುವಂಥದ್ದು, ಅಥವಾ 98 ಕೊಟ್ಟಿರುವಂಥದ್ದು, ಪ್ರತಿಯೊಬ್ಬನಿಗೂ ಕೂಡ ಬರಿಬೋದು. ಅದನ್ನೇ ನಾವು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಕರಿತೀವಿ. ಅರ್ಥ ಆಗತ್ತೆ ರೀ ಎಲ್ಲರಿಗೂ ಕೂಡ? ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಸರ್ ನಾನು ರ್ಯಾಂಕ್ ಬಂದಿದ್ದೀನಿ ಸರ್, ಸ್ಟೇಟ್ ಲೆವೆಲಲ್ಲೇ ನಾನು 5ನೇ ರ್ಯಾಂಕು, ನಾನು ಬರಿಬೋದಾ ಎಕ್ಸಾಮ್ ಅಂತ? ನೀನಲ್ಲಪ್ಪ, ಫಸ್ಟ್ ರ್ಯಾಂಕ್ ಬಂದವನು ಕೂಡ ಬರಿಬೋದು. ಫಸ್ಟ್ ರ್ಯಾಂಕ್ ಬಂದೊಂದು 598 ಇತ್ತು ಅಂದ್ಕೊಳ್ಳಿ, 599 ಇದೆ ಈಗ ಸೈನ್ಸಲ್ಲಿ ಬಂದಿರುವಂಥದ್ದು, ಹೌದಲ್ವಾ? 1 ಮಾರ್ಕ್ ಕಡಿಮೆ ಇದೆ. ಆ ವಿದ್ಯಾರ್ಥಿ ಕೂಡ ಎಕ್ಸಾಮಲ್ಲಿ ಆ ಸಬ್ಜೆಕ್ಟಲ್ಲಿ ಟ್ರೈ ಮಾಡ್ಬೋದು. ಯಾವ ಸಬ್ಜೆಕ್ಟು ಒಂದು ಕಡಿಮೆ ಬಂದಿದೆ ಅಲ್ವಾ 1 ಮಾರ್ಕು, ಆ ವಿದ್ಯಾರ್ಥಿ ಕೂಡ ಟ್ರೈ ಮಾಡ್ಬೋದು. ಅರ್ಥ ಆಗುತ್ತಾ? ಅಂದರೆ ಯಾರೆಲ್ಲ ಆಸೆ ಇದೆಯೋ ಆಲ್ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಟು ರೈಟ್ ಏನಂತೀರ ತಗೊಳ್ಳು ಎಕ್ಸಾಮ್ 2. ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ. ಎಕ್ಸಾಮ್ 1 ಆಗಿರಲಿ, ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಾಗಲಿ, ಅಥವಾ ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗಳಾಗಲಿ, ರಿಪೀಟರ್ಸ್ಗಳಾಗಲಿ, ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಾಗಲಿ, ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಇದ್ದಾರೆ. ಆಬ್ಸೆಂಟ್ ಅಂತ ಆದವರು ಕೂಡ ಎಲಿಜಿಬಲ್ ಇದ್ದಾರೆ. ಆಬ್ಸೆಂಟ್ ಆದಂಥ ವಿದ್ಯಾರ್ಥಿಗಳೇ, ನಿಮಗೆ ಕೈ ಮುಗಿದು ಕೇಳ್ತೀನಿ, ಫಸ್ಟು ಹೋಗಿಬಿಟ್ಟು ನಿಮ್ಮ ಕಾಲೇಜಲ್ಲಿಯೇ ಆಫ್ಲೈನಲ್ಲಿ ಎಕ್ಸಾಮನ್ನು ಕಟ್ಟಿಸ್ಕೊತಾರೆ. ಹೋಗಿ ಕಟ್ಟಿ, ಅವ್ರಿಗೆ ಎಷ್ಟು ದುಡ್ಡಿದೆ ಕಟ್ಟಿ ಬನ್ನಿ. ಕ್ಲಿಯರ್? ಆಲ್ ಆಫ್ ಯು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. 100% ನಾನು ನಿಮ್ಗೆ ಹೇಳ್ತಾಯಿದ್ದೀನಿ, ಎಕ್ಸಾಮ್ 1ಕ್ಕಿಂತ ಜಾಸ್ತಿ ಎಕ್ಸಾಮ್ 2ನಲ್ಲಿ ಮಾರ್ಕ್ಸ್ ಬರುತ್ತೆ. ಲಾಸ್ಟ್ ಇಯರ್ ನಾನು ಬರ್ಸಿದ್ದೀನಿ ಮಕ್ಕಳಿಗೆ. ಧನ್ಯವಾದಗಳು.